ಸೊ ಮೈಕಲ್ಲು ಅವ್ರ ಆಟ ಬಗ್ಗೆ ಅನಲೈಸ್ ಮಾಡೋದಾದರೆ ಮುಂದೆ ಅವರು ಸ್ಟ್ರಾಂಗ್ ಕಂಟೆಂಡರಾ ಅಥವಾ ಎಲ್ಲಿವರೆಗೂ ಹೋಗ್ಬೋದು, ಅವರ ಪ್ಲಸ್ ಮೈನಸ್ ಕ್ವಾಲಿಟೀಸ್ ಏನು? ಹೌದು, ಮೈಕಲ್ ಅವ್ರು ತುಂಬ ಸ್ಟ್ರಾಂಗ್ ಕಂಟೆಂಡರು. ಅವರು ಪ್ಲಸ್ಸು ಅಂದರೆ ತುಂಬ ಲಾಜಿಕ್ ಆಗಿ ಯೂಸ್ ಮಾಡ್ತಾರೆ ಹೇಳ್ತಾರೆ, ಮತ್ತೆ ಹೇಗೆ ಆಟ ಆಡಬೇಕು, ಹೇಗೆ ಮಾಡಬೇಕು, ಏನು ಮಾಡ್ಬೇಕಂತ ಅವ್ರಿಗೆ ಗೊತ್ತು. ಆ್ಯಂಡ್ ಅದನ್ನ ನೋಡಿದ್ರೆ ಅವರು ತುಂಬ ಧೈರ್ಯವಾಗಿ ಆಟ ಆಡ್ತಾ ಇದ್ದಾರೆ. ಆ್ಯಂಡ್ ಟಾಸ್ಕ್ ವಿಚಾರ ಇರಲಿ, ಇಲ್ಲ ಅಂದರೆ ಯಾವುದು ಗ್ರೂಪಲ್ಲಿ ಯಾವುದೋ ಸೇರಿಸ್ಕೊತಾ ಇಲ್ಲ ಅವರು. ಎಲ್ಲಿ ಅವ್ರ ಸ್ಟ್ರಾಂಗ್ ಪಾಯಿಂಟ್ಸ್ ಇರುತ್ತೋ ಅದನ್ನ ಯೂಟಿಲೈಸ್ ಮಾಡಿಬಿಟ್ಟು ಅವ್ರು ಚೆನ್ನಾಗಿ ಆಟ ಆಡ್ತಾ ಇದ್ದಾರೆ. ಸೊ ಹೋಪ್ಫುಲಿ ಅವರು ಫೈನಲ್ಸ್ ತನಕ ಹೋಗ್ತಾರೆ ಅಂತ ನಾನು ಅನ್ಕೊಂಡಿದ್ದೀನಿ. ಸೊ ಈಗಷ್ಟೇ ನೀವು ಗ್ರೂಪು ಅಂತ ಹೇಳಿದ್ರಿ. ಸೊ ನೀವು ಕಂಡಂತೆ ಬಿಗ್ ಬಾಸ್ನಲ್ಲಿ ಗ್ರೂಪಿಸಮ್ ಇದೆಯಾ? ನನ್ನ ಪ್ರಕಾರ ಏನು ಗ್ರೂಪಿಸಮ್ ತರ ಏನು ಇರ್ಲಿಲ್ಲ. ನಾನು ಗ್ರೂಪ್ ಏನೇ ಕೇಳ್ತಾ ಇದೆ ಅಂದ್ರೆ, ಓಕೆ ಟೀಮು ಗ್ರೂಪ್ ಏನ ನಾವು ಯಾವ ಜೊತೆ ಜೆಲ್ ಆಗ್ತೀವೋ ಜಾಸ್ತಿ ಅವ್ರ ಜೊತೆನೆ ಇರ್ತಾ ಇದ್ವಿ ನಾವು. ಆ್ಯಂಡ್ ಆ ಥರ ಇರುವಾಗ ನಮ್ಗೆ ನ್ಯಾಚುರಲಿ ಒಂಥರ ಕಂಫರ್ಟ್ ಝೋನ್ ಥರ ಆಗುತ್ತಲ್ವಾ. ಬಟ್ ಗ್ರೂಪಿಸಮ್ ಇರಲಿಲ್ಲ. ಯಾಕೆಂದರೆ ನಾ ಯಾರ ಜೊತೆ ಕಂಫರ್ಟಬಲ್ ಆಗಿದ್ದೀನಿ ನಾವು ಅವ್ರ ಜೊತೆ ಇರ್ತಾ ಇದ್ವಿ. ಬಟ್ ಅಟ್ ದ ಸೇಮ್ ಟೈಮ್ ಯಾರ ಜೊತೆ ಲೈಕ್ ಟಾಸ್ಕ್ ವಿಚಾರ ಇರಲಿ, ಟೀಮಲ್ಲಿ ಇರಲಿ, ಏನಾದರೂ ಇರಲಿ, ನಾವು ಡಿಫ್ರೆಂಟ್ ಗ್ರೂಪ್ಸಲ್ಲೇ ನಾವು ಎಲ್ಲರೂ ಆಟ ಆಡ್ತಾ ಇದ್ವಿ. ಸೊ ಫಾರ್ ಎಕ್ಸಾಂಪಲ್ ನಾನು ತನಿಷಾ, ನಾನು ಮತ್ತೆ ಮೈಕಲ್, ಸ್ನೇಹಿತು, ನಾವೆಲ್ಲರೂ ಒಂದು ನೀತು, ನಾವೆಲ್ಲರೂ ಒಂದು ಟೀಮಲ್ಲೇ ಇದ್ವಿ. ನಾವು ಆಟ ಆಡಿದ್ವಿ, ನಾವು ಗೆದ್ವಿ ಅದರಿಂದ. ಸೊ ಆ ಥರ ಏನು ಗ್ರೂಪಿಸಮ್ ಆ ಥರ ನನ್ಗೆ ಅನಿಸ್ಲಿಲ್ಲ. ನ್ಯಾಚುರಲ್ ಆಗಿ ನಾವು ಯಾರ ಜೊತೆ ಜಲ್ಲ ಆಯ್ತು ಹಂಗೆ ಆಯ್ತಷ್ಟೇ. ಸೊ ನಿಮ್ಮ ಮತ್ತು ಮೈಕಲ್ ವಿಚಾರ ಹೊರತುಪಡಿಸಿದ್ರೆ ಆಚೆ ಇನ್ನೊಂದು ಸಿಕ್ಕಾಪಟ್ಟೆ ಚರ್ಚೆ ಆಗ್ತಾ ಇರೋದು ಕಾರ್ತಿಕ್ ಮತ್ತು ಸಂಗೀತ ಅವರ ಬಗ್ಗೆ. ಸೊ ನೀವು ಅಲ್ಲಿ ನೋಡಿದಂತೆ, ಹತ್ತಿರದಿಂದ ನೋಡಿದಂಗೆ, 24 ಗಂಟೆ ನೋಡಿದಂತೆ, ಸೊ ಅವರಿಬ್ಬರದ ಬಗ್ಗೆ ರಿಲೇಶನ್ಶಿಪ್ಗೆ ನೀವು ಯಾವ ಕೋಟು ಇದು ಮಾಡ್ತೀರಿ? ತುಂಬ ಗುಡ್ ಫ್ರೆಂಡ್ಸ್ ಇರುವಾಗ ಸಾಫ್ಟ್ ಕಾರ್ನರ್ ಎಲ್ಲೋ ಕಡೆ ಇರುತ್ತೆ. ಅದೇ ಕಾರ್ತಿಕ್ ಅವ್ರಿಗಿದೆ, ಸಂಗೀತ ಅವ್ರಿಗೆ, ಮತ್ತೆ ಸಂಗೀತಗೂ ಇದೆ ಕಾರ್ತಿಕ್ ಅವ್ರ ಮೇಲೆ. ಆ್ಯಂಡ್ ಆ ಸಾಫ್ಟ್ ಕಾರ್ನರ್ ಇರಲಿ, ಯಾಕಂದ್ರೆ ಎಲ್ಲರ ಜೊತೆ ಫ್ರೆಂಡ್ಶಿಪ್ಪು ಇರುತ್ತಲ್ವ. ಸೊ ಫ್ರೆಂಡ್ಶಿಪ್ಪಲ್ಲಿ ಆ ಸಾಫ್ಟ್ ಕಾರ್ನರ್ ಇರುತ್ತೆ. ಸೊ ನನ್ನ ಪ್ರಕಾರ ಏನಾದರೂ ಲೈಕ್ ಮೇ ಬಿ ಸ್ವಲ್ಪ ಆ ಫೀಲಿಂಗ್ಸ್ ಇದೆ, ಇಲ್ಲ ಅಂದರೆ ಆ ಗುಡ್ ಫ್ರೆಂಡ್ಸ್ ಥರ ಇದ್ದಾರೆ ಅಂತ ನನಗೆ ಅನಿಸ್ತು. ಸೊ ಇದೆಲ್ಲದರ ಆಚೆ ಪ್ರೀತಿ ಪ್ರೇಮ ಹೊರತುಪಡಿಸಿದರೆ ನಿಮ್ಮ ಪ್ರಕಾರ ಈ ಬಾರಿಯ ಬಿಗ್ ಬಾಸ್ ಗೆಲ್ಲುವ ಯೋಗ್ಯತೆ ಮತ್ತು ಅರ್ಹತೆ ಯಾರಿಗಿದೆ? ಅಂದ್ರೆ ಯಾರಿಗೆ ಕ್ವಾಲಿಟೀಸ್, ಯಾರು ಡಿಸರ್ವಿಂಗ್ ಆಗಿದ್ದಾರೆ, ಯಾರಿಗೆ ಕ್ವಾಲಿಟಿ ಇದೆ? ಡಿಸರ್ವಿಂಗ್ ಮತ್ತೆ ಕ್ವಾಲಿಟಿ ಎರಡು ಡಿಫ್ರೆಂಟ್ ಅಲ್ವಾ? ಯಾರು ಡಿಸರ್ವಿಂಗ್ ಅಂದ್ರೆ ಯಾರು ಆನೆಸ್ಟ್ ಆಗಿ ಆಟ ಆಡ್ತಾ ಇದ್ದಾರೆ ಅಂತ ನನ್ನ ಪ್ರಕಾರ ಪ್ರತಾಪ್, ಇಲ್ಲ ಅಂದ್ರೆ ಮೈಕಲ್ ಅವರು. ಆ್ಯಂಡ್ ಕ್ವಾಲಿಟೀಸ್, ಮೈಕಲ್ ಅವ್ರಿಗೂ ಆ ಕ್ವಾಲಿಟೀಸ್ ಇದೆ, ಪ್ರತಾಪ್ಗೂ ಆ ಕ್ವಾಲಿಟೀಸ್ ಇದೆ. ಆ್ಯಂಡ್ ಬಟ್ ಈ ಸೀಸನಲ್ಲಿ ಒಂದು ಹೆಂಗಸರು ಗೆಲ್ಬೇಕಂತ ಎಲ್ಲರಿಗೂ ಆಸೆ ಇದೆ. ಸೊ ಅದನ್ನ ನೋಡ್ಬಿಟ್ಟು ನಾನು ಸಂಗೀತ ಇಲ್ಲಾಂದ್ರೆ ನಮ್ರತಾನು ಹೇಳ್ತೀನಿ, ಅವ್ರಿಗೂ ಆ ಕ್ವಾಲಿಟೀಸ್ ಇದೆ. ಆ್ಯಂಡ್ ವಿನಯ್ ಅವ್ರಿಗೂ ಅದಿದೆ. ಸೊ ಟಾಪ್ 5 ಕಂಟೆಂಡರ್ಸ್ ಅಂದ್ರೆ ವಿನಯ್, ಸಂಗೀತ, ನಮ್ರತಾ, ಪ್ರತಾಪ್, ಮೈಕಲ್. ಹೌದು. ಕಾರ್ತಿಕ್ ಅವರು ಇದ್ದಾರೆ, ಅದು ಹೇಳ್ಬೇಕು. ಯಾಕಂದ್ರೆ ನೋಡ್ತಾ ಇದ್ದೀನಿ ಅವ್ರದ್ದು ಹಠ ತುಂಬಾ ಜಾಸ್ತಿ ಇದೆ. ಟಾಸ್ಕ್ ವಿಚಾರದಲ್ಲಿ ಏನಾದ್ರೂ ಇರ್ಲಿ ಅವ್ರು ತೋರಿಸ್ತಾ ಇದ್ದಾರೆ. ಬಟ್ ಸೊ ಇದೆಲ್ಲದ್ರ ಆಚೆ ಮೇಡಮ್, ಈಗ ನಾನು ಒಬ್ಬೊಬ್ರದ್ದು ಒಂದು ಸ್ಪರ್ಧೆಗಳ ಹೆಸರು ಹೇಳ್ತೀನಿ. ಸೊ ಅವ್ರ ಬಗ್ಗೆ ನಿಮ್ಮ ಒಪಿನಿಯನ್ನು ಒಂದು ವರ್ಡ್ ಅಥವಾ ಒಂದು ಸೆಂಟೆನ್ಸಲ್ಲಿ ಹೇಳಬೇಕು. ಸೊ ಮೊದಲನೇದಾಗಿ ನಮ್ರತಾ ತುಂಬಾ ಸ್ವೀಟ್ ಆಗಿದ್ದಾರೆ ಆ್ಯಂಡ್ ಸ್ಟ್ರಾಂಗ್ ಆಗಿದ್ದಾರೆ, ಕಾನ್ಫಿಡೆಂಟ್ ಆ್ಯಂಡ್ ಬಟ್ ಲಿಟಲ್ ಎಮೋಷನಲ್. ಸ್ನೇಹಿತು ಲವರ್ ಬಾಯ್, ಪರ್ಸನಾಲಿಟಿ ತೋರಿಸ್ಬೇಕು, ಬಟ್ ಟಾಸ್ಕ್ ಚೆನ್ನಾಗಿ ಆಟ ಆಡ್ತಾರೆ. ಡ್ರೋನ್ ಪ್ರತಾಪ್ ಅವ್ರು ಆನೆಸ್ಟ್ ಆಗಿದ್ದಾರೆ, ಲಾಯಲ್ ಆಗಿದ್ದಾರೆ, ಫೇರ್ ಆಗಿದ್ದಾರೆ. ಭಾಗ್ಯಶ್ರೀ ಮ್ಯಾಮ್ ಇಮೋಷನಲ್ ಆಗಿದ್ದಾರೆ. ವಿನಯ್ ಅವರು ಸ್ಟ್ರಾಂಗ್ ಆಗಿದ್ದಾರೆ, ಸ್ಟ್ರಾಟಜಿ ಚೆನ್ನಾಗಿದೆ. ಆ್ಯಂಡ್ ಅವರು ತುಂಬಾ ಕಾನ್ಫಿಡೆಂಟ್ ಆಗಿದ್ದಾರೆ. ತುಕಾಲಿ ಸಂತೋಷ್ ಅವರು ಕಮಿಡಿಯನ್ ಆ್ಯಂಡ್ ಚೆನ್ನಾಗಿ ಆಟ ಆಡ್ತಾ ಇದ್ದಾರೆ. ತನಿಷಾ ಹಠ ಜಾಸ್ತಿ ಇದೆ, ಲೌಡ್ ಆಗಿದ್ದಾರೆ, ಆ್ಯಂಡ್ ಅವ್ರ ಆಟ ಆಡ್ತಾರೆ.
ನೀತು ತುಂಬಾ ಸ್ವೀಟ್ ಆಗಿದ್ದಾರೆ, ಡೌನ್ ಟು ಅರ್ತ್ ಆಗಿದ್ದಾರೆ, ಅಂಡ್ ಅವರು ಟಾಸ್ಕ್ ಚೆನ್ನಾಗಿ ಆಟ ಆಡ್ತಾ ಇದ್ದಾರೆ. ಕ್ಯಾಪ್ಟನ್ ಒಂದು 2 ಸತಿ ಆಗಿದ್ದಾರೆ, ಅಂಡ್ ಬಟ್ ಅಟ್ ದ ಸೇಮ್ ಟೈಮ್ ಸ್ವಲ್ಪ ಚೂರ್ ಕನ್ಫ್ಯೂಸ್ ಆಗಿದ್ದಾರೆ. ಬಟ್ ಐ ಥಿಂಕ್ ಅವ್ರಿಗೆ ಅರ್ಥ ಆಗ್ತಾ ಇದೆ ಇವಾಗ. ರಕ್ಷಕ್ ಅವರು ಟಾಸ್ಕ್ ಚೆನ್ನಾಗಿ ಆಟ ಆಡ್ತಾರೆ, ತುಂಬಾ ಸ್ಟ್ರಾಂಗ್ ಆಗಿದ್ದಾರೆ, ಸ್ವಲ್ಪ ಓವರ್ ಕಾನ್ಫಿಡೆನ್ಸ್. ಸಿರಿ ಮ್ಯಾಮ್ ತುಂಬಾ ಸ್ವೀಟ್, ಹಂಬಲ್ ಅಂಡ್ ಎಲಿಗೆಂಟ್ ಆಗಿದ್ದಾರೆ. ಸಂಗೀತ ಅವರು ತುಂಬಾ ಬುದ್ಧಿವಂತವರು, ವೆರಿ ಸ್ಮಾರ್ಟ್, ಇಂಟೆಲಿಜೆಂಟ್, ಕೈಂಡ್, ಅಂಡ್ ಅವ್ರಿಗೆ ಹಠ ಇದೆ. ಸ್ನೇಕ್ ಶ್ಯಾಮ್ ಅವರು ನಾನು ಅಷ್ಟು ಟೈಮ್ ಸ್ಪೆಂಡ್ ಮಾಡಿಲ್ಲ ಅವ್ರ ಜೊತೆ, ಅವ್ರ ಬಗ್ಗೆ ಏನ್ ಹೇಳೋದು ನನ್ಗೆ ಗೊತ್ತಿಲ್ಲ. ವರ್ತೂರ್ ಸಂತೋಷ್ ಅವ್ರ ಆಟ ಆಡ್ತಾ ಇದ್ದಾರೆ ಅಷ್ಟೇ. ಮೈಕಲ್ ಲಾಯಲ್ ಆಗಿದ್ದಾರೆ, ಆನೆಸ್ಟ್ ಆಗಿದ್ದಾರೆ, ಅಂಡ್ ಹಂಬಲ್ ಆಗಿದ್ದಾರೆ, ಅಂಡ್ ಅಟ್ ದ ಸೇಮ್ ಟೈಮ್ ಅವ್ರಿಗೆ ಹಠ ಜಾಸ್ತಿ ಇದೆ, ಅಂಡ್ ಸ್ಟ್ರಾಟಜಿ. ಕಾರ್ತಿಕ್ ಅವರು ತುಂಬಾ ಚೆನ್ನಾಗಿ ಟಾಸ್ಕ್ಸ್ ಎಲ್ಲ ಆಟ ಆಡ್ತಾ ಇದ್ದಾರೆ, ಅಂಡ್ ಮನ್ಸಿಂದ ಅವ್ರು ತುಂಬಾ ಚೆನ್ನಾಗಿದ್ದಾರೆ ಅನ್ಸುತ್ತೆ. ಗೌರೀಶ್ ಸರ್ ತುಂಬಾ ಕ್ವಾಯಟ್ ಆಗಿದ್ದಾರೆ, ಬಟ್ ಅಟ್ ದ ಸೇಮ್ ಟೈಮ್ ಅವ್ರಿಗೆ ಅವರು ತುಂಬಾನೇ ಕೈಂಡ್ ಆಗಿದ್ದಾರೆ. ಕೊನೆಯದಾಗಿ ಈಶಾನ್ಯ ನನ್ನ ಬಗ್ಗೆ ಏನ್ ಹೇಳಿ, ನಿಮ್ಗೆ ಏನ್ ಅನ್ಸುತ್ತೆ ನನ್ನ ಬಗ್ಗೆ ನೀವೇ ಹೇಳಿ. ನೀವು ನಿಮ್ಮ ಒಂದು ಪ್ಲಸ್ ಪಾಸಿಟಿವ್ ಮೈನಸ್. ಸ್ಟ್ರಾಂಗ್, ಎಮೋಷನಲ್, ಫಿಯರ್ಸ್, ಫೈರಿ, ರ್ಯಾಪರು, ಸಿಂಗರ್. ನಾನು ಸ್ಟ್ರೇಟ್ ಫಾರ್ವರ್ಡ್ ಆಗಿದ್ದೀನಿ. ಅಟ್ ದ ಸೇಮ್ ಟೈಮ್ ನಾನು ನನ್ನ ಸ್ಟ್ಯಾಂಡ್ ತಗೋಬೇಕಿತ್ತಂತ ನನ್ಗನ್ಸುತ್ತೆ. ಸೊ ಇನ್ನೊಂದು ಪ್ರಮುಖವಾದ ವಿಚಾರ ಮೇಡಮ್, ಈಗ ಬಿಗ್ ಬಾಸ್ ಅಲ್ಲಿ ಎಲ್ಲವೂ ಮೊದಲೇ ಡಿಸೈಡ್ ಆಗಿರುತ್ತೆ, ಅಂದರೆ ಇಟ್ಸ್ ಕೈಂಡ್ ಆಫ್ ಸ್ಕ್ರಿಪ್ಟೆಡ್ ಶೋ ಅನ್ನೋ ಒಂದು ಡೌಟ್ ಎಲ್ಲರಿಗೂ. ಸೊ ಅದು ಸುಮಾರು ಸಲ ಸುದೀಪ್ ಸರ್ ಹೇಳಿದ್ದಾರೆ, ಇಲ್ಲ ಇಟ್ಸ್ ನಾಟ್ ಸ್ಕ್ರಿಪ್ಟೆಡ್ ಅಂತ. ಸೊ ಆ್ಯಸ್ ಎ ಕಂಟೆಸ್ಟೆಂಟ್ ಆಗಿ ನೀವು ಈ ಕ್ವಶನ್ಗೆ ಏನಂತ ಹೇಳ್ತೀರಿ? ಇಲ್ಲ, ನನ್ನ ಪ್ರಕಾರ ಸ್ಕ್ರಿಪ್ಟ್ ಇದಿಲ್ಲ. ಯಾಕೆಂದ್ರೆ ನಾವು ಯಾವ ತರ ಆಟ ಆಡ್ಬೇಕು, ನಾವು ಯಾವ ತರ ಇರ್ಬೇಕು ಅಂತ ಅದು ನಮ್ಮ ಮೇಲೆ ಡಿಪೆಂಡ್ ಆಗುತ್ತೆ. ಸೊ ನಾನ್ ಯಾವ ತರ ಇದ್ದೆ, ನನ್ನ ಹತ್ರ ನಾನು ಆ ತರನೇ ಇದ್ದೆ, ಅಂಡ್ ಎಲ್ಲರೂ ಆ ತರನೇ ಇದ್ರು. ಏನು ಸ್ಕ್ರಿಪ್ಟೆಡ್ ಅಂತ ನಂಗೆ ಒಂಚೂರು ಅನ್ಸ್ಲಿಲ್ಲ. ಬಿಗ್ ಬಾಸ್ ಮನೇಲಿದ್ದಾಗ ಯಾವತ್ತಾದ್ರೂ ಬಿಗ್ ಬಾಸ್ ಮನೆಗೆ ಬಂದು ತಪ್ಪು ಮಾಡಿದ ರಿಗ್ರೆಟ್ ಕಾಡಿದ್ಯಾ, ಓಡೋಬೇಕು ಅಂತ ಅನ್ಸಿದ್ಯಾ? ಇಲ್ಲ, ಒಂಚೂರು ರಿಗ್ರೆಟ್ ಏನು ಬರ್ಲಿಲ್ಲ ನನಗೆ. ಬಟ್ ಮೇ ಬಿ ಒನ್ಸ್ ಆರ್ ಟ್ವೈಸ್ ನನ್ಗೆ ತುಂಬಾ ಇಮೋಷನಲ್ ಆಗ ನನ್ಗೆ ತುಂಬಾ ಓವರ್ವೆಲ್ಮಿಂಗ್ ಫೀಲಿಂಗ್ಸ್ ಇತ್ತು. ನನ್ಗೆ ಅನ್ಸ್ತು ಓಕೆ ನಾನು ತುಂಬಾ ಇಮೋಷನಲ್ ಆಗಿದ್ದೀನಿ, ಸ್ವಲ್ಪ ಬ್ರೇಕ್ ಬೇಕಂತ. ಬಟ್ ಮನೆಯಿಂದ ಆಚೆ ಬರೋಕಂತ ನಂಗೆ ಅನ್ಸ್ಲಿಲ್ಲ. ಫಸ್ಟ್ ಶೋ ನಾನು ಅಲ್ಲಿ ಇರ್ಲೇಬೇಕು, ನಾನು ಫೈಟ್ ಮಾಡಲೇಬೇಕಂತ ನನ್ಗೆ ಅನ್ಸ್ತು. ಸುದೀಪ್ ಸರ್ ಬಗ್ಗೆ ಮಾತಾಡೋದಾದ್ರೆ, ಎಲ್ಲ ಸ್ಪರ್ಧಿಗಳಿಗೂ ಅವ್ರದ್ದು ವೀಕೆಂಡ್ ಶೋ ಏನಿದೆ ಅದೇ ಒಂಥರ ಪಾಸಿಟಿವ್ ಎನರ್ಜಿ. ಸೊ ಅವ್ರದ್ದು ಮಾತಾಡೋ ಸ್ಟೈಲು ಅಥವಾ ಅವರು ಒಂದು ಕೊಡೋ ಸಜೆಷನ್ಸು ಎಲ್ಲ ಕಂಟೆಸ್ಟೆಂಟ್ಸ್ಗಳಿಗೂ ಒಂದು ಸ್ಟ್ರೆಂತ್ ಅಂತ ಅನ್ಬೋದು. ಸೊ ನಿಮ್ಮ ಅಭಿಪ್ರಾಯ ಏನು? ಡೆಫಿನೆಟ್ಲಿ. ಸುದೀಪ್ ಸರ್ ಅಂದ್ರೆ ಸಕಲಾಗಿ ಮಾತಾಡ್ತಾರೆ, ಅವ್ರು ಏನ್ ಹೇಳಕ್ಕೂ ಸ್ಟ್ರೇಟ್ ಆಗಿ ಹೇಳ್ತಾರೆ ಅವರು. ಸೊ ನಾವು ಎಲ್ಲರೂ ವೀಕೆಂಡ್ಗೆ ಕಾಯ್ತಾ ಇದ್ವಿ. ಸೊ ಸ್ವಲ್ಪ ಭಯನೂ ಇತ್ತು, ಬಟ್ ಅಟ್ ದ ಸೇಮ್ ಟೈಮ್ ನಾವು ತುಂಬಾ ಕಾಯ್ತಾ ಇದ್ವಿ ಅವ್ರನ್ನ ನೋಡಕ್ಕೆ. ಓಕೆ, ಯಾವ ತರ ಡ್ರೆಸ್ ಮಾಡ್ತಾರೆ, ಅವ್ರ ಚಾರ್ಮು ಮತ್ತೆ ಹೇಗೆ ಕಾಣಿಸ್ತಾರೆ ಅಂತ ಎಲ್ಲರೂ ಕಾಯ್ತಾ ಇದ್ವಿ. ನನ್ಗೂ ಅನ್ಸ್ತು ಓಕೆ ಎಷ್ಟು ಕಾನ್ಫಿಡೆಂಟ್ ಆಗಿದ್ದಾರೆ ಅಂತ ನನ್ಗೆ ಅನ್ಸ್ತು. ಮತ್ತೆ ಮಾತಾಡೋ ರೀತಿ ಇರ್ಲಿ, ಏನಾದ್ರೂ ಇರ್ಲಿ, ಸ್ಟ್ರೇಟ್ ಆಗಿ ಹೇಳ್ತಾರೆ ಅವರು. ಅಂಡ್ ಅದನ್ನ ನೋಡಿದ್ರೆ ನನ್ಗೆ ಗೊತ್ತು, ನಾನು ಕಾಯ್ತಾ ಇದ್ದೆ, ನಾನು ಎಷ್ಟು ಎಕ್ಸೈಟೆಡ್ ಆಗಿದೆ. ಓಕೆ, ಬರ್ತಾರೆ ಅಂತ ಏನ್ ಹೇಳ್ತಾರೆ ಅಂತ ನಾವೆಲ್ಲರೂ ಕಾಯ್ತಾ ಇದ್ವಿ. ಸೊ ತುಂಬಾ ಚೆನ್ನಾಗಿದ್ದಾರೆ, ಮನಸ್ಸಿಂದ ತುಂಬಾ ಚೆನ್ನಾಗಿದ್ದಾರೆ, ಹೃದಯನೂ. ಇದರ ನಡುವೆ ಮಧ್ಯ ಒಂದ್ಸಲ ಸೈಕಲ್ ಗ್ಯಾಪಲ್ಲಿ ಪ್ರಥಮ್ ಬಂದಿದ್ರು ಶೋಗೆ. ಸೊ ಪ್ರಥಮ್ ಅವ್ರನ್ನ ನಿರೀಕ್ಷೆ ಮಾಡಿದ್ರ? ಪ್ರಥಮ್ ಅವ್ರ ಬಗ್ಗೆ ಏನು ಹೇಳೇ ಇಲ್ಲ ನೀವು? ಆಬ್ವಿಯಸ್ಲಿ ಪ್ರಥಮ್ ಅವ್ರನ್ನ ಫಸ್ಟ್ ಟೈಮ್ ನಾನು ಅವತ್ತು ಅವ್ರ ಮನೆಗೆ ಬಂದ ತಕ್ಷಣ ಬಿಗ್ ಬಾಸ್ ಮನೆಗೆ ಬಂದ ನಾನು ಮೀಟ್ ಮಾಡಿದೆ ಅವ್ರನ್ನ. ಅಂಡ್ ಎಲ್ಲರಿಗೂ ಅವರು ಕಮಾಂಡ್ ಮಾಡ್ತಾ ಇದ್ರು, ಅದು ಟಾಸ್ಕ್ ಇತ್ತು ಅಂತ ನಾವ್ ಎಲ್ಲರಿಗೂ ನಾವು ಅನ್ಕೊಂಡಿದ್ವಿ. ಅಂಡ್
ಅವ್ರಿಗೆಲ್ಲರಿಗೂ ಕೆಲಸ ಕೊಡ್ತಾ ಇದ್ರು, ಬಟ್ ನನಗೆ ಅವರು ಕ್ಲಾಪ್ ಕೊಟ್ರು, ಎಲ್ಲರೂ ಕ್ಲಾಪ್ ಕೊಟ್ರು ನನಗೆ. ಸೊ ಅದ್ರಿಂದ ನನಗೆ ತುಂಬಾ ಖುಷಿ ಆಗಿತ್ತು. ಸೊ ಅವರು ತುಂಬಾ ಚೆನ್ನಾಗೇ ಇದ್ರು, ಚೆನ್ನಾಗಿ ಮಾತಾಡ್ಸಿದ್ರು. ವೇ ಆಫ್ ಸೇಯಿಂಗ್ ಲಾರ್ಡ್ ಪ್ರಥಮ್ ಸರ್ ಅಂತ ಹೇಳಿದ್ರು, ತುಂಬಾ ಫನಿಯಾಗೇ ಇತ್ತು. ಸೊ ಅವ್ರ ಪರ್ಸನಾಲಿಟಿ ಫನಿ ಆಗಿದೆ, ಅವ್ರು ಹೇಗಿರ್ತಾರೋ ಆ ಥರನೇ ಇದ್ದಾರೆ. ಸೊ ನಿನ್ನೆ ಅಷ್ಟೇ ಅವ್ರ ಮದುವೆಗೆ ಬರೋ ಹೋಗಿ ಬಂದಿದ್ದೀರಾ ನೀವು? ಹೌದು, ಅವ್ರ ಮದುವೆಗೆ ಹೋಗಿದ್ದಾರೆ, ಅವ್ರು ಕರೆದ್ರು. ಸೊ ಅಲ್ಲಿ ಹೋಗ್ಬಿಟ್ಟು ಕಂಗ್ರ್ಯಾಚುಲೇಷನ್ಸ್ ಅಂಡ್ ಖುಷಿಯಾಗಿದ್ದಾರೆ ಅವರಿಬ್ರು. ಓಕೆ. ಸೊ ಬಿಗ್ ಬಾಸ್ ಇಶಾನಿ ಅವ್ರಿಗೆ ಕಲಿಸಿದ ಪಾಠ ಮತ್ತೆ ಬಿಗ್ ಬಾಸ್ ಇಂದ ನೀವು ಕಲಿತ ಪಾಠ? ಕಲ್ಸಿರೋದಂದ್ರೆ ನನಗೆ ನಾನು ನನ್ನ ಬಗ್ಗೆ ಯೋಚನೆ ಮಾಡಬೇಕು ಆ್ಯಂಡ್ ನಾನು ಇಂಡಿಪೆಂಡೆಂಟ್ ಆಗಿರಬೇಕು. ಆ್ಯಂಡ್ ಏನಾದರೂ ಇರಲಿ, ನಾನು ಯಾರಂತ ನಂಗೆ ಗೊತ್ತಾಗಿರಬೇಕು. ಬೇರೆ ಯಾರಾದರೂ ಏನಾದರೂ ಹೇಳಿದ್ರೆ, ಅವ್ರಿಗೇನಾದರೂ ಅನಿಸಿದ್ರೆ ಅದನ್ನ ನಾನು ಕೇಳಿಸ್ಕೋಬಾರ್ದು, ನಾನು ಹಾರ್ಟಿಗೆ ತಗೋಬಾರ್ದು. ಅದು ಅವ್ರು ಕಲಿಸಿದ್ದಾರೆ. ನಾನು ಏನು ಕಲ್ತಿದ್ದೀನಿ ಅಂದರೆ, ಸಿಮಿಲರ್ ಆಗಿ ನಾನು ಸ್ಟ್ರಾಂಗ್ ಆಗಿರಬೇಕು, ನನ್ನ ಸ್ಟ್ಯಾಂಡ್ ನಾನು ತಗೋಬೇಕು, ನಾನು ಆನೆಸ್ಟ್ ಆಗಿದ್ದೀನಿ, ನಾನು ಲಾಯಲ್ ಆಗಿದ್ದೀನಿ, ನನ್ಗೇನು ಅನ್ಸುತ್ತೆ ನಾನು ಆ ಥರನೇ ನಾನು ಯಾವ ಥರ ಇದ್ದೀನಿ ಅಂತ ನಂಗೆ ಗೊತ್ತು. ಯಾವಾಗ ತಪ್ಪಿರುತ್ತೋ ನಾನು ಸಾರಿ ಕೇಳ್ಕೊತೀನಿ, ಯಾವಾಗ ಸರಿಯಾಗಿದ್ದೀನೋ ನಾನು ಸುಮ್ಮನಿರ್ತೀನಿ, ನಾನು ಜೋರಾಗೆ ನಾನು ಸ್ಟ್ಯಾಂಡ್ ತಗೋತೀನಿ. ಆ್ಯಂಡ್ ನನ್ನ ಇಮೋಷನ್ಸು ವೀಕ್ನೆಸ್ ಅಲ್ಲ ಅಂತ ನಾನು ಕಲ್ತಿದ್ದೀನಿ. ಆ್ಯಂಡ್ ಬಟ್ ಅಟ್ ದ ಸೇಮ್ ಟೈಮ್ ನಾನು ಸ್ಟ್ರಾಂಗ್ ಆಗಿರ್ಬೇಕಂತ ಅದಿನ್ನ ಜಾಸ್ತಿ ಬಂದಿದೆ ನನಗೆ. ನಾನು ಸ್ಟ್ರಾಂಗ್ ಆಗಿರಬೇಕು, ನನ್ನ ಬಗ್ಗೆ ನಾನು ಇನ್ನೂ ಯೋಚನೆ ಮಾಡಬೇಕು, ಆ್ಯಂಡ್ ನಾನು ನನ್ನದೇ ಸ್ಟ್ಯಾಂಡ್ ತಗೋಬೇಕಂತ ನನಗೆ ಅನಿಸ್ತಾ ಇದೆ. ಸೊ ಬಿಗ್ ಬಾಸ್ ಮನೆಗೆ, ನಿಮ್ಮ ಮನೆಗೆ ಬಂದಮೇಲೆ ಬಿಗ್ ಬಾಸ್ ಮನೆನ ಎಷ್ಟು ಮಿಸ್ ಮಾಡ್ಕೊಳ್ತಾ ಇದ್ದೀರಾ? ತುಂಬಾ ಮಿಸ್ ಮಾಡ್ತಾ ಇದ್ದೀನಿ. ನಮ್ಮ ಮನೆಗೆ ಬಂದಮೇಲೆ ಲೈಕ್ ನನಗೆ ಇಷ್ಟ, ಲೈಕ್ ನಮ್ಮ ಮನೆ ಅಲ್ವಾ, ನಮ್ಮ ಅಪ್ಪ ಅಮ್ಮ ಎಲ್ಲರೂ ಇಲ್ಲಿದ್ದಾರೆ. ಬಟ್ ಅಟ್ ದ ಸೇಮ್ ಟೈಮ್ ಬಿಗ್ ಬಾಸ್ ಮನೆ ನಾನು ಮಿಸ್ ಮಾಡ್ಕೋತಾ ಇದ್ದೀನಿ. ಯಾಕೆ ಅಂದರೆ ಎಲ್ಲರೂ ನಾವು ಜೊತೆಗಿರುವಾಗ ನಾವು ಎಲ್ಲರೂ ಒಂಥರ ಫ್ಯಾಮಿಲಿ ಆಗ್ಬಿಟ್ಟಿದ್ವಿ. ಆ್ಯಂಡ್ ಅದರಲ್ಲಿ ನಾವು ಟಾಸ್ಕ್ ವಿಚಾರ ಫೋಕಸ್ ಮಾಡ್ಬೇಕಂದ್ರೆ, ಇಲ್ಲಾಂದರೆ ಊಟ ಮಾಡ್ಬೇಕಂದ್ರೆ, ಇಲ್ಲಾಂದರೆ ವಾಶ್ರೂಮ್ ಕ್ಲೀನ್ ಮಾಡ್ಬೇಕಂದ್ರೆ ಒಂಥರ ಇಂಡಿಪೆಂಡೆಂಟ್ ಲೈಫ್ ಸ್ಟೈಲು ನಮ್ಮ ಹತ್ರ ಇತ್ತು. ಅದನ್ನ ನಾನು ತುಂಬಾ ಮಿಸ್ ಮಾಡ್ತಾ ಇದ್ದೀನಿ. ಮತ್ತೆ ಏನಾದ್ರೂ ಇರ್ಲಿ, ಲೈಕ್ ನಮ್ಗೆ ಏನ್ ಅನ್ಸುತ್ತೋ ಹೇಳಕ್ಕಾಗುತ್ತೆ, ಅದನ್ನ 2 ಸತಿ ಥಿಂಕ್ ಮಾಡೋದ್ ಬೇಡ, ಏನ್ ಅನ್ಸುತ್ತೋ ಅಲ್ಲೇ ಹೇಳಕ್ಕಾಗುತ್ತೆ. ಸೊ ನಾ ನನ್ಗೆ ಆ ಥರ ಇರೋಕ್ಕೆ ನನ್ಗೆ ಇಷ್ಟ. ಸೊ ಅದರಿಂದ ಅದೆಲ್ಲ ತುಂಬಾ ಮಿಸ್ ಮಾಡ್ತಾ ಇದ್ದೀನಿ. ಸೊ ನೀವು ಹೇಳ್ದಂಗೆ ಬಿಗ್ ಬಾಸ್ ಮನೆ ಕೂಡ ಒಂದು ಫ್ಯಾಮಿಲಿ ಆಗಿತ್ತು. ಬಟ್ ಆ ಫ್ಯಾಮಿಲಿಯಲ್ಲಿ ಇರೋ 16 ಜನರದ್ದು ಒಂದೊಂದು ಪರ್ಸ್ನಾಲಿಟಿ. ಒಬ್ಬರು ಇದ್ದಂಗೆ ಇನ್ನೊಬ್ರು ಇರಲ್ಲ, ಒಬ್ರು ಕೋಪ, ಇನ್ನೊಬ್ರದ್ದು ಫುಲ್ ಶಾಂತ, ಆ ಥರದ್ದು ಪರ್ಸ್ನಾಲಿಟೀಸು. ಸೊ ಈ 14 ಆಮೇಲೆ ದಿನ ಬೆಳಗಾದರೆ ಅವ್ರ ಮುಖ ನೋಡಬೇಕು, ರಾತ್ರಿ ಆದ್ರೂ ಅವ್ರ ಮುಖ ನೋಡಬೇಕು, 24 hours ಅವ್ರ ಮುಖ ನೋಡಬೇಕು. ನಿಮ್ಗೆ ಎಂಟರ್ಟೈನ್ಮೆಂಟ್ಗೆ ಬೇರೆ ಆಪ್ಷನ್ ಇರಲ್ಲ, ಫೋನ್ ಇರಲ್ಲ, ಟಿ ವಿ ಇರಲ್ಲ, ಔಟ್ಸೈಡ್ ಕಾಂಟ್ಯಾಕ್ಟ್ ಇರಲ್ಲ. ಸೊ ಎಲ್ಲೋ ಈ ಫ್ಯಾಮಿಲಿಯಲ್ಲಿ, ಬಿಗ್ ಬಾಸ್ ಫ್ಯಾಮಿಲಿಯಲ್ಲಿ ನೀವಿದ್ದಾಗ ಯಾವತ್ತಾದರೂ ಇಶಾನಿ ಅವ್ರಿಗೆ ತುಂಬಾ ಯಾರಾದ್ರೂ ಮಾತಿಂದ ಫ್ರಸ್ಟ್ರೇಟ್ ಆಗಿದ್ದು, ಇರಿಟೇಷನ್ ಆಗಿದ್ದು ಉಂಟಾ? ಡೆಫಿನೆಟ್ ಇರಿಟೇಷನ್ ಆಗಿದೆ. ಹೌದು, ಹೆಸರು ಹೇಳಲ್ಲ, ಬಟ್ ಇರಿಟೇಷನ್ ಆಗಿದೆ. ನಾನು ವಾಯ್ಸ್ ಔಟ್ ಮಾಡಿದ್ದೀನಿ ತುಂಬಾ. ಇಲ್ಲ ಯಾರಾದ್ರೂ ತುಂಬಾ ಮಾತಾಡಿದ್ರೆ, ಇವ್ರು ತುಂಬಾ ಮಾತಾಡ್ತಾ ಇದಾರೆ, ಏನಕ್ಕೆ ಮಾತಾಡ್ತಾ ಇದಾರೆ, ಇಲ್ಲಿ ಹೋಗ್ಬಿಟ್ಟು ಅಲ್ಲಿ ಏನಾದ್ರು ಹೇಳ್ತಾ ಇದಾರೆ, ಅಲ್ಲಿ ಹೋಗ್ಬಿಟ್ಟು ಇನ್ನೇನೋ ಹೇಳ್ತಾ ಇದಾರೆ, ಏನಕ್ಕೆ ಈ ತರ ಇದಾರೆ ಅಂತ ನನಗೆ ಅದೆಲ್ಲ ಯೋಚನೆ ಬರ್ತಾ ಇತ್ತು. ಬಟ್ ಅಟ್ ದ ಸೇಮ್ ಟೈಮ್ ನಾನು ಏನ್ ಮಾಡ್ಬೇಕಂತ ನಾನು ಅದ್ರ ಮೇಲೆ ಫೋಕಸ್ ಆಗಿದ್ದೆ. ಆ್ಯಂಡ್ ನಾನು ಅಷ್ಟೇನು ಅಟೆನ್ಷನ್ ಕೊಡೋಕ್ಕೂ ಹೋಗ್ಲಿಲ್ಲ. ಸಿ ಐ ಆಮ್ ನಾಟ್ ದ ಟೈಪ್ ಅಲ್ವಾ, ನಾನು ತುಂಬಾ ಅಗ್ರೆಸಿವ್ ಆಗಿ ಫೈಟ್ ಮಾಡೋದು ಇದೆಲ್ಲ ನಾನು ಹೇಳಕ್ ಹೋಗಲ್ಲ. ನನ್ನ ಬಗ್ಗೆ ಮಾತಾಡ್ತಾ ಇದ್ರೆ ಮಾತಾಡ್ಕೊಳ್ಳಿ, ಓಕೆ, ಅವ್ರು ಮಾತಾಡ್ತಾ ಇದ್ರೆ ಅವ್ರು ಮಾತಾಡ್ಕೊಳ್ಳಿ, ಏನಾದರೂ ಮಾಡಿ. ನನ್ಗೇನು ಬಟ್ ನನ್ನ ಕ್ಲೋಸ್ ಫ್ರೆಂಡ್ಸಲ್ಲಿ ನಾನು ಅವ್ರು ಏನು ಹೇಳ್ತಾರೋ ನಾನು ಸೀರಿಯಸ್ ಆಗಿ ತಗೋತಾ ಇದ್ದೆ ಫಾರ್ ಶೋರ್. ಆ್ಯಂಡ್ ನನಗೇನು ಅನ್ಸುತ್ತೋ ಅಟ್ ದ ಸೇಮ್ ಟೈಮ್ ನಾನು ಡಿಸಿಷನ್ ತಗೋತಾ ಇದ್ದೆ. ಸೊ ನಮ್ಮ ಸದ್ಯಕ್ಕೆ ಬಿಗ್ ಬಾಸ್ ಆಯಿತು, ವಾಟ್ಸ್ ನೆಕ್ಸ್ಟ್? ಏನ್ ನೆಕ್ಸ್ಟ್ ಅಂದ್ರೆ ನೀವು ಕೇಳಿಸ್ಕೊತಾ ಇದ್ರೆ ಹಾಡು ಆಕ್ಚುಲಿ ಒಂದು ರ್ಯಾಪ್ ಸಾಂಗ್ ಬರ್ತಾ ಇದ್ದೀನಿ. ಬಿಗ್ ಬಾಸ್ ಮನೆ ಬಗ್ಗೆ ಒಂದು ರ್ಯಾಪ್ ಸಾಂಗ್ ರಿಲೀಸ್ ಮಾಡ್ಬೇಕಂತ ದೊಡ್ಡ ಪ್ರಾಜೆಕ್ಟ್ ಕಾಯ್ತಾ ಇದ್ದೀನಿ ರಿಲೀಸ್ ಮಾಡೋಕ್ಕೆ. ಅಂಡ್ ಅದಾದ್ಮೇಲೆ ಎಲ್ಲ ರ್ಯಾಪ್ ಸಾಂಗ್ಸ್ ಒನ್ ಬೈ ಒನ್ ರಿಲೀಸ್ ಮಾಡ್ತಾ ಇದ್ದೀನಿ, ಮಾಡೋಕ್ಕೆ ಆ ಪ್ಲಾನ್ ಇದೆ. ಆ್ಯಂಡ್ ಅದನ್ನ ರಿಲೀಸ್ ಮಾಡಿಬಿಟ್ಟು ಮತ್ತೆ ಮೂವೀಸು ಏನಾದರೂ ಆಫರ್ಸು ನೋಡೋಣ, ಎಲ್ಲ ಇದೆ ಪ್ಲಾನ್. ಹೀರೋಯಿನ್ ಆಗೋ ಆಫರ್ ಬಂದರೆ ಮಾಡ್ತಾರೆ? ಹೀರೋಯಿನ್ ಆಗೋ ಆಫರ್ ಬಂದರೆ ಮಾಡ್ತೀನಿ. ಸೊ ಕೊನೆಯದಾಗಿ ಹಿಂಗೂ ಈಗ ನೀವು ರ್ಯಾಪ್ ಎಲ್ಲ
ಮಾಡ್ತಾ ಇದ್ದೀರಾ, ಪ್ಲ್ಯಾನಿಂಗಲ್ಲಿ ಇದ್ದೀರಾ. ಸೊ ಕೊನೆಯದಾಗಿ ನಮ್ಮ ಪ್ರೇಕ್ಷಕರಿಗಾಗಿ, ನಮಗಾಗಿ, ನಿಮ್ಮ ಅಭಿಮಾನಿಗಳಿಗಾಗಿ ಆ ಒಂದು ರ್ಯಾಪ್ ಏನಾದ್ರು ಮಾಡ್ಬೋದಾ? ಆಯಿತು. ಓಕೆ, ಸೊ ಎರಡಿದೆ, ಎರಡು ಬಿಗ್ ಬಾಸ್ ಮನೆಯಲ್ಲೇ ಬರ್ದಿರೋದು. ಒಂದು ಓಕೆ, ನಾನು ಕ್ವೀನ್ ಶಾನಿ, ನಾನು ರ್ಯಾಪರ್ ರಾಣಿ, ನಾನು ಏನಂತ ನನಗೆ ಗೊತ್ತು. ನಾನು ಕ್ವೀನ್ ಶಾನಿ, ನಾನು ರ್ಯಾಪರ್ ರಾಣಿ, ನಾನು ಏನಂತ ನನಗೆ ಗೊತ್ತು. ಇದು ಬಿಗ್ ಬಾಸ್, ನಾನು ಬಾಸ್ ಲೇಡಿ, ನಾನು ಫೈಟರ್, ಡೋಂಟ್ ಗಿವ್ ಅಪ್ ದ್ಯಾಟ್ ಈಸಿ. ಆಚೆ ನನ್ನ ಫ್ಯಾನ್ಸು, ಕೊಟ್ಟರು ನನಗೆ ಚಾನ್ಸು, ಆಗ್ತೀನಿ ನಾನು ಬೌನ್ಸು, ಇದೇ ನನ್ನ ರೂಲ್ಸು. ಕೇಳಿದ್ರು ನನ್ನ ಫ್ಯಾನ್ಸು, ನಾನೇ ಇಲ್ಲಿ ಬಾಸ್. ಸೂಪರ್, ಥ್ಯಾಂಕ್ ಯು. ಥ್ಯಾಂಕ್ ಯು.